ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಭಾರತದಲ್ಲಿ ರಸ್ತೆಗಳು ಎಷ್ಟು ಸುಧಾರಿಸಿವೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಗಳ ವಿಸ್ತರಣೆಯಲ್ಲಿ ನಾವು ಅಮೆರಿಕವನ್ನೇ ಹಿಂದಿಕ್ಕೋದಕ್ಕೆ ಹೊರಟಿದ್ದೇವೆ. ಈಗಾಗಲೇ ಭಾರತದಲ್ಲಿ ಎಕ್ಸ್ಪ್ರೆಸ್ ವೇಗಳು, ಇಂಡಸ್ಟ್ರಿಯಲ್ ಕಾರಿಡಾರ್ಗಳು, ರಾಷ್ಟ್ರೀಯ ಹೆದ್ದಾರಿಗಳೆಲ್ಲ ನಿರ್ಮಾಣ ಆಗಿವೆ. ಇವುಗಳನ್ನ ಕಂಡ ಒಂದಷ್ಟು ಜನ ಅಬ್ಬಬ್ಬಾ ನಮ್ಮ ದೇಶದ ರಸ್ತೆಗಳು ಕೂಡ ಚೆನ್ನಾಗಾದ್ವಲ್ಲ ಅಂತ ಖುಷಿ ಪಟ್ರೆ, ಸಾಮಾನ್ಯನಿಗೆ ಈ ರಸ್ತೆಯಲ್ಲಿ ಓಡಾಡಿದ್ರೆ ಗಾಡಿಲಿರೋ ಪೆಟ್ರೋಲಿನ ಜೊತೆಗೆ ಜೇಬಲ್ಲಿರೋ ದುಡ್ಡು ಕೂಡ ಖಾಲಿ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅದಕ್ಕೆ ಕಾರಣ ಒಂದು ಕಡೆ ರೋಡ್ ಟ್ಯಾಕ್ಸ್ ಕಟ್ಟಿ ಮತ್ತೊಂದು ಕಡೆ ಟೋಲ್ ಕಟ್ಟಬೇಕು ಅಂದ್ರೆ ಹೊಟ್ಟೆ ಉರಿ ಅಲ್ವಾ. ಹೋಗ್ಲಿ ಬಿಡಿ, ಅದು ಮತ್ತೊಂದು ಕತೆ. ಈಗ ಹೆದ್ದಾರಿಗಳ ವಿಷಯಕ್ಕೆ ಬರೋದಾದ್ರೆ, ಭಾರತ ಒಂದು ಮಹತ್ವಾಕಾಂಕ್ಷೆ ಯೋಜನೆಗಳನ್ನ ಕೈಗೆತ್ತಿಕೊಂಡಿದೆ. ಅದಕ್ಕೆ ನಮ್ಮ ಪಕ್ಕದ ಮಯನ್ಮಾರ್ ಹಾಗೂ ಥೈಲ್ಯಾಂಡ್ಗಳು ಕೈ ಜೋಡಿಸಿವೆ. ಹೀಗಾಗಿ ಈ ಮೂರು ದೇಶಗಳಲ್ಲಿ ಹಾದು ಹೋಗಲಿರುವ ಹೆದ್ದಾರಿ ಸಾಕಷ್ಟು ಗಮನವನ್ನು ಸೆಳೀತಾ ಇದೆ. ಅಂದಹಾಗೆ ಈ ಹೆದ್ದಾರಿ ಪ್ರಾರಂಭ ಆಗೋದು ಕೋಲ್ಕತ್ತಾದಲ್ಲಿ ಹಾಗೂ ಕೊನೆಗೊಳ್ಳೋದು ಬ್ಯಾಂಕಾಕ್ನಲ್ಲಿ. ಹೌದು, ಈ ರಸ್ತೆ ನಿರ್ಮಾಣ ಆದ ನಂತರ ಬ್ಯಾಂಕಾಕ್ಗೆ ಏರೋಪ್ಲೇನ್ನಲ್ಲಷ್ಟೇ ಅಲ್ಲ, ಕಾರ್ನಲ್ಲೂ ಕೂಡ ಹೋಗ್ಬೋದು. ಅದು ನಮ್ಮ ಭಾರತದಿಂದ. ಹಾಗಾದರೆ ಏನದು ವಿಶೇಷ ರಸ್ತೆ? ಮೂರು ದೇಶಗಳಲ್ಲಿ ಹಾದು ಹೋಗುವ ಈ ರಸ್ತೆಯ ಕತೆ ಏನು? ಇದರ ಬಗ್ಗೆ ಭಾರತಕ್ಕೆ ಇಷ್ಟೊಂದು ಆಸಕ್ತಿ ಯಾಕೆ? ಹಾಗೂ ಈ ರಸ್ತೆ ಯಾವಾಗ ಉದ್ಘಾಟನೆ ಆಗಲಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ವೆಕೇಷನ್ ಅಂತ ಸಾಕಷ್ಟು ಜನ ಬ್ಯಾಂಕಾಕ್ಗೆ ಹೋಗ್ತಾರೆ. ಇಲ್ಲಿವರೆಗೂ ಬ್ಯಾಂಕಾಕ್ಗೆ ಫ್ಲೈಟ್ನಲ್ಲಿ ಹೋಗ್ತಾ ಇದ್ರು. ಈಗ ರೋಡ್ ಅಡ್ವೆಂಚರ್ನ ಇಷ್ಟಪಡೋರು ಇನ್ನು ಕೆಲವೇ ವರ್ಷಗಳಲ್ಲಿ ಅಲ್ಲಿಗೆ ರಸ್ತೆ ಮೂಲಕವೂ ಕೂಡ ಹೋಗಬಹುದು ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಈ ರಸ್ತೆ ಭಾರತದ ಕೋಲ್ಕತ್ತಾದಲ್ಲಿ ಶುರುವಾಗಿ ಅಲ್ಲಿಂದ ಸಿರಿಗುಲಿ, ಅಸ್ಸಾಂನ ಗುವಾಹಟಿ, ನಾಗಾಲ್ಯಾಂಡ್ನ ರಾಜಧಾನಿ ಕೊಹಿಮಾ ಮೂಲಕ ಮಯನ್ಮಾರ್ನ ಸಂಪರ್ಕಿಸುತ್ತೆ. ಅಲ್ಲಿಂದ ಈ ರಸ್ತೆ ಮಯನ್ಮಾರ್ನ ರಾಜಧಾನಿ ನೇಪಿಡಾವ್, ಯಂಗೂನ್ ಹಾಗೂ ಮಂಡಲೆ ಮೂಲಕ ಥೈಲ್ಯಾಂಡನ್ನು ಸಂಪರ್ಕಿಸುತ್ತೆ. ಫೈನಲಿ ಈ ರಸ್ತೆ ಬ್ಯಾಂಕಾಕ್ಗೆ ಸಂಪರ್ಕವನ್ನು ಒದಗಿಸಲಿದೆ. ಹೀಗಾಗಿನೇ ಈ ರಸ್ತೆಯನ್ನ ಟ್ರೈಲ್ಯಾಟರಲ್ ಪ್ರಾಜೆಕ್ಟ್ ಅಂತ ಕರೀತಾ ಇರೋದು. ಈಗಾಗಲೇ ಈ ರಸ್ತೆಯ ಕಾಮಗಾರಿಯಲ್ಲಿ 75% ಮುಗಿದಿದ್ದು, ಇನ್ನುಳಿದ ಕಾಮಗಾರಿಯನ್ನ ಕೂಡ ಆದಷ್ಟು ಬೇಗ ಮುಗಿಸುವ ವಿಶ್ವಾಸವನ್ನ ಭಾರತದ ಹೆದ್ದಾರಿ ಸಚಿವಾಲಯ ವ್ಯಕ್ತಪಡಿಸ್ತಾ ಇದೆ. ಈಗಾಗಲೇ ಭಾರತ ಮತ್ತು ಮಯನ್ಮಾರ್ಗಳ ನಡುವೆ ವೀಸಾ ಅರೇಂಜ್ಮೆಂಟ್ ಹಾಗೂ ವೆಹಿಕಲ್ ಪಾಸ್ಗಳ ಬಗ್ಗೆ ಮಾತುಕತೆಗಳು ನಡೆದಿವೆ. ಇನ್ನು ಥೈಲ್ಯಾಂಡ್ ಕೂಡ ಈ ಬಗ್ಗೆ ಆಸಕ್ತಿಯನ್ನು ವಹಿಸಿದ್ದು, ಅಲ್ಲಿನ ಅಧಿಕಾರಿಗಳು ಭಾರತಕ್ಕೆ ಬಂದು ಇಲ್ಲಿನ ವೀಸಾ ಹಾಗೂ ವೆಹಿಕಲ್ ಪಾಸ್ಗಳ ವಿಷಯದಲ್ಲಿ ಮಾಡಬೇಕಾದ ಮಾರ್ಪಾಟುಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದ್ದಾರೆ. ಹೀಗಾಗಿ ಈ ರಸ್ತೆ ಆದಷ್ಟು ಬೇಗ ವಾಹನ ಸವಾರರಿಗೆ ಮುಕ್ತವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ಪ್ರಾಜೆಕ್ಟ್ ಇದೆಯಲ್ಲ, ಇದು ಶುರುವಾಗಿದ್ದು ನಿನ್ನೆ ಮೊನ್ನೆ ಅಲ್ಲ. ಇದರ ಹಿಂದೆ 2.25 ದಶಕದ ಕಥೆನೇ ಇದೆ. ನಮ್ಮ ಭಾರತದಲ್ಲಿ ಸುವರ್ಣ ಚತುಷ್ಪಥ ರಸ್ತೆಗಳನ್ನ ಮಾಡಲಾಯ್ತಲ್ಲ, ಆ ಸಂದರ್ಭದಲ್ಲೇ ಲುಕಿಸ್ಟ್ ಪಾಲಿಸಿ ಅಡಿಯಲ್ಲಿ ಈ ರಸ್ತೆ ಯೋಜನೆಗೆ ಉತ್ಸಾಹವನ್ನ ತೋರಲಾಯಿತು. ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ 2002ರಲ್ಲಿ ಈ ರಸ್ತೆ ನಿರ್ಮಾಣಕ್ಕೆ ಆಸಕ್ತಿಯನ್ನು ವಹಿಸಿದ್ರು. ಅಲ್ಲಿ ಮಯನ್ಮಾರ್ ಹಾಗೂ ಥೈಲ್ಯಾಂಡ್ಗಳು ಕೂಡ ಒಪ್ಪಿಗೆಯನ್ನು ಸೂಚಿಸಿದ್ವು. ಇನ್ನು ಇದೇ ಸಂದರ್ಭದಲ್ಲಿ ಈಸ್ಟ್ ವೆಸ್ಟ್ ಕಾರಿಡಾರ್ ಅನ್ನುವ ಒಂದು ಹೊಸ ಯೋಜನೆಯ ಬಗ್ಗೆ ಕೂಡ ಮಾತುಕತೆಗಳು ನಡೆದವು. ಆ ಯೋಜನೆಯ ಹಿನ್ನೆಲೆಯಲ್ಲಿ ಥೈಲ್ಯಾಂಡ್ನಿಂದ ಕಾಂಬೋಡಿಯಾದಿಂದ ವಿಯೆಟ್ನಾಂವರೆಗೂ ರಸ್ತೆ ಸಂಪರ್ಕವನ್ನು ಸಾಧಿಸುವ ಮಾತುಕತೆಗಳು ಆದವು. ಹಾಗೇನೆ ಆ ಯೋಜನೆಗೆ ಚಾಲನೆ ಕೂಡ ಸಿಕ್ತು. ಇನ್ನು ಈ ಈಸ್ಟ್ ವೆಸ್ಟ್ ಕಾರಿಡಾರ್ನಲ್ಲಿ ವಿಯೆಟ್ನಾಂನಿಂದ ಥೈಲ್ಯಾಂಡ್ವರೆಗೂ ಒಂದು ಸ್ಟ್ರೆಚ್ ಹಾಗೂ ಥೈಲ್ಯಾಂಡ್ನಿಂದ ಭಾರತದವರೆಗೂ ಮತ್ತೊಂದು ಸ್ಟ್ರೆಚ್ ಅಂತ ವಿಂಗಡಿಸಿಕೊಳ್ಳಲಾಯಿತು. ಈಗಾಗಲೇ ವಿಯೆಟ್ನಾಂನಿಂದ ಥೈಲ್ಯಾಂಡ್ ವರೆಗಿನ ಸ್ಟ್ರೆಚ್ ಸಂಪೂರ್ಣ ಮುಗಿದಿದೆ. ಹಾಗೇನೆ ಥೈಲ್ಯಾಂಡ್ನಿಂದ ಕೋಲ್ಕತ್ತಾದವರೆಗಿನ ರಸ್ತೆ ಕಾಮಗಾರಿ ವೇಗವಾಗಿ ನಡೀತಾ ಇದ್ದು, ಮಯನ್ಮಾರ್ನಲ್ಲಿ ಸ್ವಲ್ಪ ಅಡೆತಡೆ ಉಂಟಾಗಿದೆ. ಅದನ್ನು ಕೂಡ ಆದಷ್ಟು ಬೇಗ ನಿವಾರಿಸಿಕೊಂಡು ಈ ರಸ್ತೆಯನ್ನ ಉದ್ಘಾಟಿಸುವ ಭರವಸೆಯನ್ನ ನಿತಿನ್ ಗಡ್ಕರಿ ಕೊಡ್ತಾ ಇದ್ದಾರೆ. ಇನ್ನು 2014ರಲ್ಲಿ ಪ್ರಧಾನಿ ಮೋದಿ ಅಧಿಕಾರವನ್ನು ವಹಿಸಿಕೊಂಡ ನಂತರ ಈ ರಸ್ತೆ ಕಾಮಗಾರಿಗೆ ಇನ್ನಷ್ಟು ವೇಗ ಸಿಕ್ತು. ಅದರಲ್ಲೂ ಪ್ರಮುಖವಾಗಿ ಮಯನ್ಮಾರ್ನಲ್ಲಿ ರಸ್ತೆ ನಿರ್ಮಿಸುವ ಕಾರ್ಯಕ್ಕೆ ಹೆಚ್ಚಿನ ವೇಗವನ್ನು ಕೊಡಲಾಯಿತು. ಥೈಲ್ಯಾಂಡ್ನ ಗಡಿಯಲ್ಲಿರುವ ಮಯಸೋಟ್ನಿಂದ ಮಣಿಪುರದ ಮೊಹ್ರಾ ನಡುವೆ 1400 ಕಿಲೋಮೀಟರ್ ಉದ್ದದ ರಸ್ತೆಯ ನಿರ್ಮಾಣ ಕಾರ್ಯಕ್ಕೆ ವೇಗವನ್ನು ಕೊಡಲಾಯಿತು. ಈ 1400 ಕಿಲೋಮೀಟರ್ನಲ್ಲಿ ಬಹುತೇಕ ರಸ್ತೆ ಮಯನ್ಮಾರ್ನಲ್ಲಿ ನಿರ್ಮಾಣ ಆಗ್ತಾ ಇದೆ. ಇನ್ನುಳಿದಂತೆ ಥೈಲ್ಯಾಂಡ್ ಹಾಗೂ ಭಾರತದ ಗಡಿಯಲ್ಲಿ ಒಂದಷ್ಟು ದೂರ ಮಾತ್ರ ಈ ರಸ್ತೆ
ನಿರ್ಮಾಣ ಆಗುತ್ತೆ. ಯಾಕೆಂದರೆ ಈಗಾಗಲೇ ಭಾರತದಲ್ಲಿ ಹಾಗೂ ಥೈಲ್ಯಾಂಡ್ನಲ್ಲಿ ರಸ್ತೆಯ ನಿರ್ಮಾಣ ಕಾರ್ಯ ಸಂಪೂರ್ಣ ಆಗಿದ್ದು, ಮಯನ್ಮಾರ್ನಲ್ಲಿ ಮಾತ್ರ ರಸ್ತೆ ನಿರ್ಮಾಣ ಕಾರ್ಯ ವೇಗವನ್ನು ಪಡ್ಕೊಳ್ಬೇಕಾಗಿದೆ. ಸೊ ಅವತ್ತು ಭಾರತ ಸರ್ಕಾರ ವಹಿಸಿದ ಕಾಳಜಿಯ ಕಾರಣದಿಂದ ಈಗಾಗಲೇ ಮಯನ್ಮಾರ್ನಲ್ಲಿನ ರಸ್ತೆ ಕೂಡ ಬಹುತೇಕ ಮುಕ್ತಾಯಗೊಂಡಿದೆ. ಅಲ್ಲದೆ ಕೆಲ ಭಾಗಗಳಲ್ಲಿ ವಾಹನ ಸಂಚಾರ ಕೂಡ ನಡೀತಾ ಇದೆ. ಇನ್ನು ಭಾರತದ ವಾಹನಗಳು ಕೂಡ ಈ ರಸ್ತೆಯಲ್ಲಿ ಪ್ರಾಯೋಗಿಕ ಸಂಚಾರವನ್ನ ನಡೆಸಿದ್ದು, ಮಯನ್ಮಾರ್ನಿಂದ ಭಾರತದವರೆಗೂ ರೋಡ್ ರೇಸ್ ಅನ್ನು ಕೂಡ ಏರ್ಪಾಟು ಮಾಡೋದರ ಮೂಲಕ ಈ ರಸ್ತೆಯ ಬಗ್ಗೆ ಜನರಿಗೆ ತಿಳುವಳಿಕೆ ಸಿಗುವಂತೆ ಮಾಡಲಾಗಿದೆ. ಗೆಳೆಯರೆ, ಈ ರಸ್ತೆಯನ್ನ ಬಿಮ್ಸ್ಟೆಕ್ ಅಡಿಯಲ್ಲಿ ನಿರ್ಮಿಸಲಾಗ್ತಾ ಇದೆ. ಅಂದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕಾರಿಡಾರ್ ನ ಭಾಗವಾಗಿ ಈ ರಸ್ತೆ ನಿರ್ಮಾಣ ಆಗ್ತಾ ಇದೆ. ಇದು ಭಾರತದ ಪಾಲಿಗೆ ಲಾಂಗೆಸ್ಟ್ ಹೈವೇ ಪ್ರಾಜೆಕ್ಟ್ ಗಳಲ್ಲಿ ಒಂದು ಅಂತ ಅನಿಸ್ಕೊಳ್ತಾ ಇದೆ. ಇದಕ್ಕಾಗಿ ಭಾರತ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಿದೆ. ಒಟ್ಟು 2800 ಕಿಲೋಮೀಟರ್ಗಳಷ್ಟು ಉದ್ದದ ಈ ರಸ್ತೆಯಲ್ಲಿ ಹೆಚ್ಚು ಉದ್ದದ ರಸ್ತೆ ಹಾದು ಹೋಗುತ್ತೆ. ಬ್ಯಾಂಕಾಕ್ ನಲ್ಲಿ ಕಡಿಮೆ ಪ್ರಮಾಣದ ರಸ್ತೆ ಇದ್ರೆ, ಭಾರತದಲ್ಲಿ ಕೂಡ ಹೆಚ್ಚಿನ ಪ್ರಮಾಣದ ರಸ್ತೆ ಹಾದು ಹೋಗಲಿದೆ. ಇನ್ನು ಈ ರಸ್ತೆಯ ನಿರ್ಮಾಣದಿಂದ ಕೇವಲ ಟೂರಿಸ್ಟ್ಗಳಿಗೆ ಮಾತ್ರವೇ ಒಳಿತಾಗುವುದಿಲ್ಲ, ಈ ಮೂರೂ ದೇಶಗಳಲ್ಲಿನ ಆರ್ಥಿಕ ಅಭಿವೃದ್ಧಿ ಹಾಗೂ ಪರಸ್ಪರ ಹೊಂದಾಣಿಕೆಗೆ ಇದು ಸಹಕಾರಿಯಾಗುತ್ತೆ. ಇದಲ್ಲದೆ ಈ ಹಿಂದಿನ ಈಸ್ಟ್ ವೆಸ್ಟ್ ಕಾರಿಡಾರ್ ಏನಿದೆ, ಅಂದರೆ ವಿಯೆಟ್ನಾಂನಿಂದ ಭಾರತಕ್ಕೆ ಬರುವ ಮಾರ್ಗಕ್ಕೆ ಈಗ ನಿರ್ಮಾಣ ಆಗ್ತಾ ಇರುವ ರಸ್ತೆ ಕನೆಕ್ಟಿವಿಟಿಯನ್ನು ಕೊಡಲಿದೆ. ಹೀಗಾಗಿ ಭಾರತದಿಂದ ವಿಯೆಟ್ನಾಂವರೆಗೂ ರಸ್ತೆ ಸಂಚಾರ ಸುಗಮಗೊಳ್ಳಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಸ್ತೆಯ ನಿರ್ಮಾಣ ಕಾರ್ಯ 2027 ಹೊತ್ತಿಗೆ ಮುಗಿಬಹುದು ಅನ್ನೋ ಅಂದಾಜಿದ್ದು, ಇನ್ನು 3 ವರ್ಷಗಳಲ್ಲಿ ಭಾರತದಿಂದ ವಿಯೆಟ್ನಾಂವರೆಗೂ ರಸ್ತೆ ಮುಖಾಂತರವೇ ಹೋಗಬಹುದು ಅನ್ನುವ ಭರವಸೆಯನ್ನ ಸರ್ಕಾರ ಕೊಡ್ತಾ ಇದೆ. ಗೆಳೆಯರೆ, ಈ ರಸ್ತೆ ಪ್ರಾರಂಭ ಆದರೆ 3 ದೇಶಗಳಿಗೂ ಕೂಡ ಲಾಭ ತರಲಿದೆ. ಹಾಗೆ ನೋಡಿದ್ರೆ ಭಾರತದಿಂದ ಥೈಲ್ಯಾಂಡ್ಗೆ ಹೋಗುವವರ ಸಂಖ್ಯೆ ತುಂಬಾನೇ ಹೆಚ್ಚು. ಅದರಲ್ಲೂ ಒಂದಷ್ಟು ಮಂದಿ ಫ್ಲೈಟ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಇಷ್ಟಪಟ್ಟರೆ, ಮತ್ತಷ್ಟು ಮಂದಿ ರಸ್ತೆ ಮೂಲಕ ಹೋದರೆ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಇನ್ನು ಮುಂದೆ ಅದಕ್ಕೂ ಕೂಡ ಪ್ರಾವಿಷನ್ ಸಿಗಲಿದೆ. ಇನ್ನು ಥೈಲ್ಯಾಂಡ್ಗೆ ಬೇರೆ ಬೇರೆ ದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಅವರಿಗೆ ಈ ರಸ್ತೆಯ ಬಗ್ಗೆ ಒಂದಷ್ಟು ಮಾಹಿತಿ ಸಿಕ್ಕಿದ್ದೆ ಆದಲ್ಲಿ ಅವರು ಕೂಡ ಈ ರಸ್ತೆಯಲ್ಲಿ ಪ್ರವಾಸ ಮಾಡಿ ಮಯನ್ಮಾರ್ ಹಾಗೂ ಭಾರತದ ಪ್ರವಾಸಿ ಕೇಂದ್ರಗಳಿಗೆ ಭೇಟಿ ನೀಡುವ ಸಾಧ್ಯತೆಗಳು ಕೂಡ ಇರ್ತವೆ. ಹೀಗಾಗಿ 3 ದೇಶಗಳಲ್ಲಿನ ಪ್ರವಾಸೋದ್ಯಮಕ್ಕೆ ಈ ರಸ್ತೆ ಬೂಸ್ಟ್ ಅನ್ನು ಕೊಡುವ ಸಾಧ್ಯತೆ ಇದೆ. ಇನ್ನು ಥೈಲ್ಯಾಂಡ್ ಹಾಗೂ ಮಯನ್ಮಾರ್ನಿಂದ ಒಂದಷ್ಟು ಸರಕು ಸರಂಜಾಮುಗಳನ್ನ ತರೋದಕ್ಕೆ, ಹಾಗೆ ಭಾರತದಿಂದ ಒಂದಷ್ಟು ವಸ್ತುಗಳನ್ನು ಆಗ್ನೇಯ ಏಷ್ಯಾ ದೇಶಗಳಿಗೆ ಕಳುಹಿಸಿಕೊಡೋದಕ್ಕೆ ಕೂಡ ಈ ರಸ್ತೆ ಸಹಕಾರಿಯಾಗುತ್ತೆ. ಇನ್ನು ವಿಯೆಟ್ನಾಂನಲ್ಲಿರುವ ಪುರಾತನ ಶಿವ ದೇವಾಲಯಗಳು, ಕಾಂಬೋಡಿಯಾದ ಅಂಕೋರ್ ವಾಟ್ನಂತಹ ದೇವಾಲಯಗಳನ್ನು ನೋಡೋದು ಕೂಡ ಸುಲಭ ಆಗುತ್ತೆ. ಇಲ್ಲಿ ವೀಸಾ ಸಮಸ್ಯೆಯನ್ನ ನಿವಾರಿಸ್ತಾ ಅದರ ಪ್ರೊಸೀಜರ್ ಅನ್ನ ಈಸಿ ಮಾಡಲಾಗುತ್ತೆ ಅಂತ ಹೆದ್ದಾರಿ ಸಚಿವಾಲಯ ಹೇಳಿದೆ. ಗೆಳೆಯರೆ, ಹಾಗೆ ನೋಡಿದ್ರೆ ಭಾರತದಲ್ಲಿ ಇದಕ್ಕಿಂತಲೂ ಉದ್ದದ ಹೈವೇಗಳಿವೆ. ಆದರೆ ಇದು 3 ದೇಶಗಳಲ್ಲಿ ಹಾದು ಹೋಗೋದ್ರಿಂದ ಇದರ ಮಹತ್ವ ಹೆಚ್ಚಾಗ್ತಾ ಇದೆ. ಇನ್ನು ಈ ಯೋಜನೆಗೆ ಬಾಂಗ್ಲಾದೇಶ ಕೂಡ ಕೈ ಜೋಡಿಸಬಹುದಾಗಿತ್ತು. ಆದರೆ ಮೊದಲಿಗೆ ಅದು ಆಸಕ್ತಿಯನ್ನು ತೋರಲಿಲ್ಲ. ಹೀಗಾಗಿ ಭಾರತ ಕೂಡ ಬಾಂಗ್ಲಾದೇಶಕ್ಕೆ ಹೆಚ್ಚಿನ ಒತ್ತಡವನ್ನು ಕೊಡೋದಕ್ಕೆ ಹೋಗಲಿಲ್ಲ. ಸೊ ಸದ್ಯಕ್ಕೆ 3 ದೇಶಗಳ ನಡುವೆ ಈ ಹೆದ್ದಾರಿ ನಿರ್ಮಾಣ ಆಗ್ತಾ ಇದೆ. ಅದೆಲ್ಲ ಸರಿ, ಈ ರಸ್ತೆ ಕಂಪ್ಲೀಟ್ ಆದಮೇಲೆ ಇಲ್ಲಿ ಟೋಲ್ ಎಷ್ಟಿಡ್ತಾರೆ? ಖಂಡಿತ ನನಗಂತೂ ಇದ್ರ ಬಗ್ಗೆ ಗೊತ್ತಿಲ್ಲ. ಈ ಸರ್ಕಾರ ಅಂತೂ ಪೈಸಾ ವಸೂಲ್ ಸರ್ಕಾರ. ಪ್ರತಿಯೊಂದಕ್ಕೂ ಕೂಡ ಟೋಲು, ಟ್ಯಾಕ್ಸು ಇದ್ದೇ ಇರುತ್ತೆ. ಸೊ ಈ ರಸ್ತೆಗೂ ಕೂಡ ಟೋಲ್ ಇದ್ದೇ ಇರುತ್ತೆ. ಅದು ರಸ್ತೆಯಲ್ಲಿ ಪ್ರಯಾಣ ಮಾಡೋರ ಮೇಲೆ ಹೊರೆಯಾಗಿ ಕಾಣಿಸ್ಕೊಳ್ಳೋದ್ರಲ್ಲಿ ಅಚ್ಚರಿ ಇಲ್ಲ. ಇದು ಗೆಳೆಯರೆ, ಭಾರತ, ಮಯನ್ಮಾರ್ ಹಾಗೂ ಥೈಲ್ಯಾಂಡ್ ನಡುವೆ ನಿರ್ಮಾಣ ಆಗ್ತಾ ಇರುವ ಹೈವೇಯ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.